ನಮಸ್ಕಾರ ವೀಕ್ಷಕರೇ, ಪ್ರಕೃತಿನಲ್ಲಿ ಏನೇನೋ ಬದಲಾವಣೆ ಆಗ್ತಾ ಇರುತ್ತೆ. ಅಂಥದ್ದು ಒಂದು ಬದಲಾವಣೆ ಈಗ ಪ್ರಕೃತಿಗೆ ಹಾನಿಕಾರಕ, ಜೊತೆಗೆ ಮನುಷ್ಯರಿಗೂ ಹಾನಿಕಾರಕ ಅಂತ ಸೈಂಟಿಸ್ಟ್ಗಳು ಎದುರ್ತಾ ಇರ್ತಾರೆ. ಅಂಥದ್ದು ಕೆಲವೊಂದು ವಿಷಯಗಳು ನಮ್ಮ ಸುತ್ತಮುತ್ತ ನಡೀತಾ ಇರುತ್ತೆ ಅನ್ನಲ್ಲ. ಸಾವಿರಾರು ವರ್ಷದಿಂದ ಐಸಲ್ಲಿ ಇಷ್ಟೋ ಕ್ರಿಮಿಗಳು, ಬ್ಯಾಕ್ಟೀರಿಯಾಗಳು ಬದುಕ್ತಾ ಇದ್ದಾವೆ. ಅಂದರೆ ಸತ್ತು ಎಷ್ಟೋ ಕಾಯಿಲೆಗಳನ್ನ ತರಬಹುದಾದಂಥ ಬ್ಯಾಕ್ಟೀರಿಯಾಗಳು, ಕೆಮಿಕಲ್ಸು, ಈ ಥರದ್ದೆಲ್ಲ ಸಾವಿರಾರು ವರ್ಷಗಳಿಂದ ಐಸ್ ಆಗಿ ಫ್ರೋಝನ್ ಐಸಲ್ಲಿ ಉಳ್ಕೊಂಡಿದ್ದಾವೆ. ಅಂಥ ಫ್ರೋಝನ್ ಐಸ್ ಪರ್ಮಾಫ್ರಾಸ್ಟ್, ಈ ಐಸ್ ಕರಗೋದ್ರಿಂದ ಅದರಲ್ಲಿರುವಂಥ ಕೆಲವಷ್ಟು ಬ್ಯಾಕ್ಟೀರಿಯಾಗಳು, ಇನ್ನು ನಿಕ್ಕಲ್, ಕ್ರೋಮಿಯಂ, ಬೇರೆ ಬೇರೆ ಈ ರೀತಿ ಮೆಟೀರಿಯಲ್ಲು ಅದರಲ್ಲಿ ಇದೆ ಆಗಿನ ಕಾಲದಿಂದನೂ. ಅದೇನಾಗ್ತಾ ಇದೆ, ಈಗ ಹರ್ಕೊಂಡು ಬರ್ತಾ ಬರ್ತಾ ಅದರಲ್ಲಿರುವಂಥ ಕಂಟೆಂಟು ನಾರ್ಮಲ್ ವಾಟರ್ ಜೊತೆ ಮಿಕ್ಸ್ ಆಗ್ತಾ ಇದೆ. ಅದರಲ್ಲಿ ಆಲ್ರೆಡಿ ಕಬ್ಬಿಣ, ತಾಮ್ರ, ಈ ಥರದ ಅಂಶ ಎಲ್ಲ ಇರೋದ್ರಿಂದ ಈ ವಾಟರು ಕಿತ್ತಳೆ ಬಣ್ಣಕ್ಕೆ ಬದಲಾಗ್ತಾ ಇದೆ. ನಾರ್ಮಲ್ ಆಗಿ ವಾಟರ್ಗೆ ಯಾವುದೇ ರೀತಿ ಬಣ್ಣ ಅನ್ನೋದು ಇರೋದಿಲ್ಲ. ಕೆಳಗಡೆ ಯಾವ ರೀತಿ ಬಣ್ಣ ಇರುತ್ತೋ ಆ ರೀತಿ ಬಣ್ಣಗಳು ಕಾಣಿಸ್ತಾ ಇರುತ್ತೆ. ಆದರೆ ಇಲ್ಲೇನಾಗ್ತಾ ಇದೆ, ಈ ಕೆಮಿಕಲ್ ಕಾಂಪೋನೆಂಟ್ಸು ಪ್ಲಸ್ ಬೇರೆ ಬೇರೆ ವಸ್ತುಗಳು ಪರ್ಮಾಫ್ರಾಸ್ಟಲ್ಲಿ ಫ್ರೀಸ್ ಆಗಿದ್ದಂಥದ್ದು ಈಗ ಆಚೆ ಬರ್ತಾ ಇರೋದ್ರಿಂದ ಇಲ್ಲಿ ಬದಲಾವಣೆ ಆಗ್ತಾ ಇದೆ. ಅಮೇರಿಕಾ ಅಲಾಸ್ಕಾದಲ್ಲಿ ಐಸ್ ಅನ್ನೋದು ಬೇಗ ಬೇಗ ಕರಗೋದಕ್ಕೆ ಶುರುವಾಗಿದೆ. ಇದು ಬೇಗ ಬೇಗ ಕರಗದಷ್ಟು ಮನುಷ್ಯರಿಗೆ ವಿನಾಶಕ್ಕೆ ಕಾರಣ ಆಗುತ್ತೆ. ಸುತ್ತಮುತ್ತ ಬದುಕ್ತಾ ಇರುವಂಥ ಎಷ್ಟೋ ಮನುಷ್ಯರಿಗೆ ಇದರಿಂದ ಹಾನಿಗಳಾಗುತ್ತೆ, ಪ್ರಾಣಿಗಳ ವಿನಾಶಕ್ಕೂ ಕೂಡ ಕಾರಣ ಆಗುತ್ತೆ ಅಂತ ಅಲಾಸ್ಕಾ ಸುತ್ತಮುತ್ತ ಇರುವಂಥ ಸೈಂಟಿಸ್ಟ್ಗಳು ಹೆದರ್ತಾ ಇದ್ದಾರೆ. ಈ ಐಸಲ್ಲಿ ಸುಮಾರು ವರ್ಷಗಳಿಂದ ಇದ್ದಂಥ ಬ್ಯಾಕ್ಟೀರಿಯಾಗಳು ಕೂಡ ಕರಗಿ ಆಚೆ ಬರ್ತಾ ಇದೆ. ಆ ನೀರು ಸುತ್ತ ಹರಿತಾ ಇರೋ 75 ನದಿಗಳು ಮತ್ತು ಹೊಳೆಗಳಲ್ಲಿ ಸೇರ್ಕೊಳ್ತಾ ಇದೆ. ಈ ರೀತಿ ಸೇರ್ಕೊಳ್ತಾ ಇರೋದ್ರಿಂದ ಆ ಸುತ್ತಮುತ್ತ ಇರೋ ಜನ ಅದೇ ನೀರನ್ನು ಬಳಸ್ತಾ ಇದ್ದಾರೆ. ಇನ್ನು ಪ್ರಾಣಿಗಳು ಆ ನೀರನ್ನ ಕುಡಿದು ಬದುಕ್ತಾ ಇದ್ದಾವೆ. ಆ ಪ್ರಾಣಿಗಳನ್ನ ಕೊಂದು ತಿನ್ನುವಂಥ ಮನುಷ್ಯರು ಕೂಡ ಇದ್ದಾರೆ. ಅಂಥವ್ರಿಗೂ ಬೇರೆ ಕಾಯಿಲೆಗಳು ಬರ್ಬೋದು, ಇನ್ನು ರಿಯಾಕ್ಷನ್ ಬೇರೆ ಬೇರೆ ರೀತಿ ತಿರ್ಕೋಬೋದು ಅಂತ ಸೈಂಟಿಸ್ಟ್ಗಳು ಹೇಳ್ತಾ ಇದ್ದಾರೆ. ಇಲ್ಲಿ ಬದಲಾವಣೆ ಜಗತ್ತಿನಲ್ಲಿ ತುಂಬ ಫಾಸ್ಟಾಗಿ ಆಗ್ತಾ ಇದೆ. ನಾನು ಹೇಳೋದ್ನಲ್ಲ, ಹೀಟ್ ಅನ್ನೋದು ಜಾಸ್ತಿ ಆಗ್ತಾ ಇರೋ ಕಾರಣದಿಂದ ಭೂಮಿ ಮೇಲೆ ಟೆಂಪ್ರೇಚರ್ ರೈಸ್ ಆದಾಗೆಲ್ಲ ಈ ಐಸ್ ಅನ್ನೋದು ಬೇಗ ಬೇಗ ಕರಗೋದಕ್ಕೆ ಶುರು ಆಗ್ತಾ ಇದೆ. ಸಾವಿರಾರು ವರ್ಷಗಳಿಂದ ಗಟ್ಟಿಯಾಗಿ ಕೂತಿದ್ದಂಥ ಕಲ್ಲು ಬಂಡೆಗಳು, ಈಗ ಕಲ್ಲು ಬಂಡೆಗಳ ಮೇಲೆ ಕೂತಿದ್ದಂಥ ಐಸು, ಗ್ಲೇಸಿಯರ್, ಇದೆಲ್ಲ ಕರಗೋದಕ್ಕೆ ಶುರುವಾಗಿದೆ. ಇದು ಕರಗದಷ್ಟು ಇಂಪ್ಯಾಕ್ಟು ಜನಕ್ಕಾಗೇ ಆಗುತ್ತೆ. ಈಗ ಒಂದು ಸಲ ನಾವು ಲಾಸ್ಟ್ ಟೈಮ್ ಎಷ್ಟೋ ಪ್ರೋಗ್ರಾಮಲ್ಲಿ ಡಿಸ್ಕಸ್ ಮಾಡಿದ್ದೀವಿ, ಗಂಗಾ ನದಿ ಉಕ್ಕಿ ಹರಿದಲು ಅಂದರೆ ಎಷ್ಟೋ ಭೂಭಾಗಗಳು ಒಂದೇ ಸಲ ನೀರಲ್ಲಿ ಮುಳುಗಿ ಮತ್ತೆ ಎದ್ದೇಳ್ತವೆ. ಈ ಥರ ಆದಾಗ ಏನಾಗುತ್ತೆ, ಮುಂದಿನ ದಿನಗಳಲ್ಲಿ ಆ ಜಾಗದಲ್ಲಿ ಮತ್ತೆ ಗಂಗೆ ಹರಿಯೋದಿಲ್ಲ. ಕಾರಣ ಬಂಡೆಗಳ ಮೇಲಿರುವಂಥ ಗ್ಲೇಸಿಯರ್ ಕಂಪ್ಲೀಟ್ ಆಗಿ ಕರಗಿ ನೀರಾಗಿ ಹರಿದು ಹೋಗುತ್ತೆ. ಮತ್ತೆ ಆ ಬಂಡೆಗಳ ಮೇಲೆ ಗ್ಲೇಸಿಯರ್ ಯಾವಾಗ ಫಾರ್ಮ್ ಆಗುತ್ತೆ, ಅದು ಫಾರ್ಮ್ ಆಗೋದಕ್ಕೆ ನಾವು ಬಿಡೋದೇ ಇಲ್ಲ. ಇದರಿಂದ ಕೂಡ ಮನುಷ್ಯರಿಗೆ ನೀರಿನ ಅಭಾವ ಅನ್ನೋದು ಬರುತ್ತೆ. ಇನ್ನು ಅದರಲ್ಲಿರುವಂಥ ಕ್ರಿಮಿಗಳಾಗ್ಬೋದು, ಕೀಟಗಳಾಗ್ಬೋದು, ಇನ್ನು ಎಷ್ಟೋ ವರ್ಷಗಳಿಂದ ಫ್ರೀಸ್ ಆಗಿರುವಂಥ ಕೆಮಿಕಲ್ಸ್ ಆಗ್ಬೋದು, ಇಂಥದ್ದೆಲ್ಲ ಆ ನದಿನಲ್ಲೇ ಸೇರಿಕೊಳ್ಳುತ್ತೆ. ಆ ನದಿ ನೀರನ್ನ ಕುಡಿಯೋರ್ಗೂ ಕೂಡ ಇಂಪ್ಯಾಕ್ಟ್ ಆಗುತ್ತೆ. ಇದನ್ನೇ ಈಗ ಅಲಾಸ್ಕಾದಲ್ಲಿ ನಡೀತಾ ಇರೋದು. ಏನಂದರೆ, ಅಲ್ಲಿ ಅಲಾಸ್ಕಾದಲ್ಲಿದ್ದಂಥ ಹಿಮ ಬಂಡೆಗಳು ಕರಗೋದಕ್ಕೆ ಶುರುವಾಗಿದೆ. ಹಿಮ ಬಂಡೆಗಳ ಜೊತೆ ಬಂಡೆಗಳಿಗೆ ಅಂಟ್ಕೊಂಡಿದ್ದಂಥ, ಬೆಟ್ಟ ಗುಡ್ಡಗಳಿಗೆ ಅಂಟ್ಕೊಂಡಿದ್ದಂಥ ಗ್ಲೇಸಿಯರ್ ಕರಗೋದಕ್ಕೆ ಶುರುವಾಗಿದೆ. ಪರ್ಮಾಫ್ರಾಸ್ಟ್ ಅಂತ ಕರೆದಿದ್ದಾರೆ ಅದನ್ನು. ಅದಕ್ಕೋಸ್ಕರ ಅದರಲ್ಲಿ ಇರುವಂಥ ಕೆಮಿಕಲ್ ಕಾಂಪೋನೆಂಟ್ಸಿಂದ ಈ ನೀರಿನ ಬಣ್ಣ ಅನ್ನೋದು ಬದಲಾಗ್ತಾ ಇದೆ, ಕಿತ್ತಳೆ ಬಣ್ಣಕ್ಕೆ ಬದಲಾಗ್ತಾ ಇದೆ. ಆ ನೀರೇ ಅಂತರ್ಜಲಕ್ಕೂ ಹೋಗ್ತಾ ಇದೆ. ಆ ನೀರನ್ನ ಕುಡಿಯೋ ಜನಕ್ಕೆ ಬೇರೆ ಬೇರೆ ರೀತಿ ಕಾಯಿಲೆಗಳು ಬರೋ ಸಂದರ್ಭನೂ ಬರಬಹುದು. ಪ್ಲಸ್ ಎಷ್ಟೋ ಪ್ರಾಣಿಗಳ ವಿನಾಶಕ್ಕೆ ಇದು ಕಾರಣ ಆಗಬಹುದು ಅಂತ ಸೈಂಟಿಸ್ಟ್ಗಳು ಹೇಳ್ತಾ ಇದ್ದಾರೆ. ಇದನ್ನ ಜಾಸ್ತಿ ಆದಷ್ಟು ಕಾಯಿಲೆಗಳಿಗೆ ಮನುಷ್ಯ ಗುರಿ ಆಗ್ತಾ ಹೋಗ್ತಾನೆ. ಅದರಲ್ಲಿ ಯಾವ ರೀತಿ ಬ್ಯಾಕ್ಟೀರಿಯಾಗಳಿದೆಯೋ ಗೊತ್ತಿಲ್ಲ, ಅದಕ್ಕೆ ಯಾವುದೇ ರೀತಿ ಮೆಡಿಸಿನ್ಗಳನ್ನ ಇಲ್ಲಿವರೆಗೂ ಕಂಡುಹಿಡ್ದಿಲ್ಲ. ಅಂಥದ್ರಲ್ಲಿ ಆ ಕಾಯಿಲೆ ಬಂದಾದಮೇಲೆ ಆ ಕಾಯಿಲೆ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ತಿಳ್ಕೊಂಡು ಅದಕ್ಕೆ ಮೆಡಿಸಿನ್ಗಳನ್ನ ಕಂಡುಹಿಡಿದು ಜನಕ್ಕೆ ಟ್ರೀಟ್ಮೆಂಟ್ ಕೊಡೋ ಅಷ್ಟೊತ್ತಿಗೆ ಅದೆಷ್ಟು ಜನಕ್ಕೆ ಇಂಪ್ಯಾಕ್ಟ್ ಆಗುತ್ತೋ ಗೊತ್ತಿಲ್ಲ ಅಂತ ಅಲಾಸ್ಕಾದಲ್ಲಿರುವಂಥ ಸೈಂಟಿಸ್ಟ್ಗಳು ಹೆದರ್ತಾ ಇದ್ದಾರೆ. ಅದನ್ನು ಇವ್ರ ಕೈಲಿ ತಡೆಯೋದಕ್ಕೂ ಆಗೋದಿಲ್ಲ. ಐಸ್ ಕರಗೋದನ್ನ ಯಾರ ಕೈಯಿಂದನೂ ತಡೆಯೋದಕ್ಕಾಗ್ತಿಲ್ಲ. ಕಾರಣ ಭೂಮಿ ಮೇಲೆ ಟೆಂಪ್ರೇಚರ್ ಅನ್ನೋದು ರೈಸ್ ಆಗ್ತಾ ಇದೆ. ನಾವು ಬಳಸ್ತಾ ಇರೋ ಸಂಪನ್ಮೂಲಗಳು ಜಾಸ್ತಿ ಬಳಸ್ತಾ ಇರೋದ್ರಿಂದ ಭೂಮಿ ಮೇಲೆ ಹೀಟ್ ರೈಸ್ ಆಗ್ತಾ ಇರೋದ್ರಿಂದ ಐಸ್ ಅನ್ನೋದು ಬೇಗ ಕರಗ್ತಾ ಇದೆ. ಇದರಿಂದ ತುಂಬ ಇಂಪ್ಯಾಕ್ಟ್ಗಳಾಗುತ್ತೆ ಅಂತ ಎಲ್ಲರೂ ಹೇಳಿದ್ದಾರೆ. ಅದರಲ್ಲೂ ಸಮುದ್ರದ ಮಟ್ಟ ಜಾಸ್ತಿ ಆಗೋದ್ರ ಜೊತೆಗೆ ಜನಕ್ಕೆ ಇಲ್ಲದೆ ಇರೋ ದೊಡ್ಡ ಮಟ್ಟದ ಕಾಯಿಲೆಗಳು ಬಂದೇ ಬರುತ್ತೆ. ಅದನ್ನು ಅನುಭವಿಸೋದಕ್ಕೆ ರೆಡಿಯಾಗಿರಿ ಅಂತ ಸೈಂಟಿಸ್ಟ್ಗಳು ಎಚ್ಚರಿಸೋ ಕೆಲಸ ಮಾಡ್ತಾ ಇದ್ದಾರೆ. ಆದಷ್ಟು ಈ ನೀರನ್ನು ಕುಡಿಯೋದಕ್ಕೆ ಹೋಗಬೇಡಿ ಅನ್ನೋದು ಇಲ್ಲಿ ಸೈಂಟಿಸ್ಟ್
ಸೈಂಟಿಸ್ಟ್ಗಳು ಹೇಳಿರೋವಂಥದ್ದು. ಅದ್ರ ಜೊತೆಗೆ ಪರಿಸರಕ್ಕೂ ಇದರಿಂದ ಇಂಪ್ಯಾಕ್ಟ್ ಆಗೇ ಆಗುತ್ತೆ. ಆ ನೀರು ಆವಿಯಾಗುತ್ತೆ, ಆವಿಯಾಗಿದ್ದ ನೀರು ಮೋಡಗಳಲ್ಲಿ ಸೇರಿಕೊಂಡು ಮಳೆ ಸುರಿಸುತ್ತೆ. ಆ ಮಳೆ ಎಲ್ಲಿ ಸುರಿಯುತ್ತೆ ಅಂತ ಗೊತ್ತಿಲ್ಲ, ಬಟ್ ಆ ಮಳೆನಲ್ಲಿ ಯಾವ ರೀತಿ ಅಂಶಗಳು ಸೇರ್ಕೊಂಡಿರ್ಬೋದು, ಅದು ಯಾವ ರೀತಿ ವಾಟರ್ ಕನ್ವರ್ಟ್ ಆಗ್ಬೋದು, ಇದರಿಂದ ಯಾವ ಭಾಗದಲ್ಲಿ ಯಾವ ರೀತಿ ಕಾಯಿಲೆಗಳು ಬರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ ಅಂತಲೇ ಸೈಂಟಿಸ್ಟ್ಗಳು ಹೇಳ್ತಾ ಇರೋದು. ಹೇಳಿದ್ವಲ್ಲ, ಕೆಲವೊಂದನ್ನ ಸೈಂಟಿಸ್ಟ್ಗಳು ಕೂಡ ಏನು ಮಾಡೋದಕ್ಕಾಗೋದಿಲ್ಲ, ಅಂಥದ್ದೆಲ್ಲ ನಡೀತಾ ಹೋಗುತ್ತೆ. ವಿನಾಶದ ಅಂತ್ಯಕ್ಕೆ ನಾವೇ ಕಾರಣ ಆಗ್ತಾ ಇದ್ದೀವಿ. ಮನುಷ್ಯರು ಟೆಂಪರೇಚರ್ ರೈಸ್ ಆಗ್ತಾನೆ ಇದೆ. ನಮಗೆ ಆಡಂಬರದ ಜೀವನ ಬೇಕೇ ಬೇಕು, ಅದರಿಂದ ಕೆಳಗಿಳಿಯೋದಕ್ಕಾಗೋದೇ ಇಲ್ಲ. ಆ ಆಡಂಬರದ ಜೀವನದಿಂದ ಭೂಮಿನ ನಾಶ ಮಾಡೋದಕ್ಕೆ ನಾವೇ ಕಾರಣ ಆಗ್ತಾ ಇದ್ದೀವೇನೋ, ಬಟ್ ನಮ್ಮ ಕೈಲೊಂದು ತಡೆಯೋದಕ್ಕಾಗೋದಿಲ್ಲ ಬಿಡಿ. ಬಟ್ ಆದರೆ ಎಲ್ಲರ ಜೊತೆ ಇದನ್ನು ಅನುಭವಿಸಲೇಬೇಕಾಗುತ್ತೆ ಅಂತಲೇ ಹೇಳ್ತಾ ಇರೋದು ಸೈಂಟಿಸ್ಟ್ಗಳು. ಯಾರೂ ಕೂಡ ಇದನ್ನು ತಡೆಯೋದಕ್ಕಾಗೋದಿಲ್ಲ. ಜನರನ್ನು ಆಡಂಬರದ ಲೈಫಿಂದ ಕೆಳಗಡೆ ಇಳಿಸೋದಕ್ಕಾಗೋದಿಲ್ಲ. ಹೇಗೋ ಅದೇ ರೀತಿ ಈ ವಿನಾಶಗಳನ್ನ ತಡೆಯೋದಕ್ಕೆ ಯಾರ ಕೈಯಿಂದಲೂ ಸಾಧ್ಯ ಇಲ್ಲ. ಬಟ್ ಆದರೆ ಪ್ರಾಣಿಗಳನ್ನ ಸಂರಕ್ಷಿಸೋ ಕೆಲಸ ಅವ್ರು ಮಾಡೋ ಪ್ರಯತ್ನದಲ್ಲಿದ್ದಾರೆ. ಆದರೂ ಕೂಡ ಎಲ್ಲ ಪ್ರಾಣಿಗಳನ್ನ ಸಂರಕ್ಷಿಸೋದಕ್ಕೆ ಆಗೋದಿಲ್ಲ. ಕಾರಣ ಹೇಳಿದ್ನಲ್ಲ, ಮೋಡದಲ್ಲಿ ಇರುವಂಥ ಕೆಮಿಕಲ್ ಕಾಂಪೋನೆಂಟ್ಸ್ ಎಲ್ಲಿ ಬೀಳುತ್ತೋ ಗೊತ್ತಿಲ್ಲ. ಈ ನೀರು ಹೊಳೆಗಳಲ್ಲಿ ಹರಿತಾ ಇದೆ, ಅಂತರ್ಜಲಕ್ಕೂ ಸೇರುತ್ತೆ, ಇನ್ನು ಬೆಳೆಗಳಿಗೂ ಸೇರುತ್ತೆ, ಜೊತೆಗೆ ಗಿಡ ಮರಗಳಿಗೂ ಇದೇ ನೀರು ಬಳಕೆ ಆಗುತ್ತೆ. ಜೊತೆಗೆ ಈ ನೀರು ಆವಿಯಾಗುತ್ತೆ. ನದಿಗಳಲ್ಲಿ ಹೊಳೆಗಳಲ್ಲಿ ಹರಿಯುವಾಗ ಆವಿಯಾದಂಥ ನೀರು ಮೋಡಗಳಲ್ಲಿ ಸೇರಿ ಎಲ್ಲೇ ಬೀಳುತ್ತೆ ಗೊತ್ತಿಲ್ಲ. ಆ ರೀತಿ ಬಿದ್ದಾಗ ಅನಾಹುತಗಳು ಆಗೇ ಆಗುತ್ತೆ. ಅದಕ್ಕೂ ರೆಡಿಯಾಗಿರಿ. ಸೈಂಟಿಸ್ಟ್ಗಳು ಇಂಥದ್ದನ್ನೆಲ್ಲ ಎಚ್ಚರಿಸ್ತಾ ಇದ್ದಾರೆ. ಇವುಗಳನ್ನ ತಿಳ್ಕೊಳ್ತಾ ಇರಿ. ನಮ್ಮ ಕೈಲಾದಷ್ಟು ನಾವು ಎಚ್ಚರ ವಹಿಸೋಣ. ತಡೆಯೋದಕ್ಕಾಗೋದಿಲ್ಲ, ಅದರಿಂದ ಬರುವಂಥ ಕಷ್ಟಗಳನ್ನ ಅನುಭವಿಸಲೇಬೇಕಾಗುತ್ತೆ. ಬಟ್ ಆದರೆ ಎಚ್ಚರ ವಹಿಸಿ ನಮ್ಮ ಸುತ್ತಮುತ್ತ ಪರಿಸರನ ನಾವೇ ಹಾಳು ಮಾಡ್ತಾ ಇದ್ದೀವಿ. ಈಗಲಿಂದ ಒಂದು ಸಣ್ಣ ಸ್ಟೆಪ್ ತೊಗೊಳ್ಳಿ. ಏನಂದರೆ, ನಾವು ನಮ್ಮ ಸುತ್ತಮುತ್ತ ಇರೋ ಪರಿಸರನ ಉಳಿಸೋ ಪ್ರಯತ್ನ ಮಾಡ್ತೀವಿ ಅಂತ ಒಂದು ಪ್ರಯತ್ನ ಮಾಡೋದಕ್ಕೆ ಶುರು ಮಾಡಿದ್ರೆ ಸುತ್ತಮುತ್ತ ಇರೋ ಎಷ್ಟೋ ಜನ ಆ ಪ್ರಯತ್ನಕ್ಕೆ ಕೈ ಜೋಡಿಸ್ಬೋದು. ಆಗ ಒಂಚೂರು ಅಲ್ಲಿರುವಂಥ ವಾತಾವರಣ ಬದಲಾವಣೆ ಆಗ್ಬೋದು. ಇಲ್ಲ ಅಂದರೆ ಎಲ್ಲರೂ ಸೇರಿ ಒಟ್ಟಿಗೆ ಇಂಥ ಅನಾಹುತಗಳನ್ನ, ಹಾನಿಗಳನ್ನ, ವಿನಾಶಗಳನ್ನ ಅನುಭವಿಸಲೇಬೇಕಾಗತ್ತೆ ಅಂತ ಈ ಫಾರ್ಮಾಫ್ರಾಸ್ಟ್ ನಮಗೆ ಪಾಠ ಕಲಿಸುತ್ತೆ. ಅದಕ್ಕೆ ರೆಡಿಯಾಗಿರಿ. ಇನ್ನು ಇದೇ ರೀತಿ ಬೇರೆ ವಿಷಯಗಳನ್ನ ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು. ಮತ್ತೆ ಸಿಗ್ತೀನಿ. ಗುಡ್ ಬೈ.